ಫ್ರೆಂಡ್ಸ್, ನಾನು ನಿಮ್ಮ ಹಾಸನ ಹುಡುಗ ಅಪ್ಪು. ನಾನಿವಾಗ ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಊರು ಮಂಡ್ಯ. ಇಲ್ಲಿ ಮಡನೂರು ಮಣ್ಣು ಪ್ರಾಬ್ಲಮ್ ಐತೆ, ಅದಕ್ಕೆ ಬಂದಿದ್ದೀನಿ ನಾನು. ಜಾತ್ರೆ ಸೂಪರಾಗಿ ಮಾಡ್ತಾರೆ. ನೀವು ಕೆಂಡೆ ಎಲ್ಲ ನೋಡಿದರೆ ಫುಲ್ ಎದ್ರೋಯ್ತೀರಾ. ನಾನು ಈ ಥರ ಕೆಂಡನ್ನು ನೋಡಿಲ್ಲ, ನಮ್ಮ ಅಪ್ಪ ಅಮ್ಮನೂ ಸಹ ನೋಡಿಲ್ವಂತೆ. ಫ್ರೆಂಡ್ಸ್, ಕೆಂಡ ನೋಡ್ಕೊಂಡು ಬನ್ನಿ, ನೋಡಿ ಹೆಂಗೈತೆ ಕೆಂಡ. ಸೌದೆ ಎಲ್ಲ ಸುಮಾರು ಹಾಕೋರೆ, ಎಲೆ ಎಲ್ಲ ಹಾಕೋರೆ, ನೋಡಿ ಎಷ್ಟು ಚೆನ್ನಾಗೈತೆ. ನಮಗೆ ಇಷ್ಟೊಂದೆಲ್ಲ ನೋಡೋಕೆ ನಮಗೂ ಭಯ ಆಗುತ್ತೆ. ಯಾವತ್ತೂ ನೋಡಿಲ್ಲ ನಾವು ಈ ಥರ ಕಂಡಗಳ. ಒಂದು ರೌಂಡ ತೋರಿಸ್ತೀವಿ ತಡೀರಿ ನಿಮಗೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದೀವಿ. ದೇವಸ್ಥಾನದಿಂದ ಮುಗಿಸ್ಕೊಂಡು ತೋರಿಸ್ತೀನಿ, ನೋಡ್ತಾ ಹೆಂಗೆ ಕೆಂಡ ಇರುತ್ತೆ ಅಂತ. ಹಂಗೆ ಸುತ್ಕೊಂಡು ಬರ್ತೀನಿ ನಾನು. 35 ವರ್ಷ ಆದಮೇಲೆ ಜಾತ್ರೆ ಮಾಡ್ತಾರಂತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನೋಡಿ ಅಮ್ಮ ಎಷ್ಟು ಸೂಪರಾಗೈತೆ. ಅಮ್ಮ ದೇವರು ಮತ್ತು ಇನ್ನೊಂದು ದೇವರು ಯಾವತ್ತು ಕುಣಿಸ್ತಾರಂತ ನಮಗೂ ಗೊತ್ತಿಲ್ಲ. ನೋಡಿ ಅಮ್ಮ ದೇವ್ರು ಹೆಂಗೈತೆ. ದೇವಸ್ಥಾನಕ್ಕೆ ನಾವು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಹೋಯ್ತಿದ್ದೀವಿ. ಅಂತೂ ಇಂತೂ ಅಮ್ಮನ ದರ್ಶನ ಆಯಿತು. ನೋಡಿ, 35 ವರ್ಷ ಆದಮೇಲೆ ಈ ಊರಲ್ಲಿ ಜಾತ್ರೆ ಮಾಡ್ತಿದ್ದಾರಂತೆ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆದರೆ ಕೆಂಡ ನೋಡಿದರೆ ಸಖತ್ ಭಯ ಆಗುತ್ತೆ. ಬೆಳಗ್ಗೆ ಸೂರ್ಯೋದಯ ಆಗೋಷ್ಟರಲ್ಲಿ ಈ ಕೆಂಡ ಎಲ್ಲ ಫುಲ್ಲು ಬೂದಿಯಾಗುತ್ತೆ. ಅಷ್ಟೊತ್ತಿಗೆ ಜಾತ್ರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಈ ಜಾತ್ರೆ ಫುಲ್ ಮುಗಿಬೇಕಂತೆ. ಹಾಗಾಗಿ ನೈಟ್ 9 ಗಂಟೆಗೆ ಕೆಂಡ ಎಲ್ಲನ ಹಚ್ತಾ ಇದ್ದಾರೆ. ನಾನು ಈ ಥರ ಕೆಂಡ ನಾನು ಎಲ್ಲೂ ನೋಡೇ ಇರಲಿಲ್ಲ. ನಮ್ಮ ಕಡೆ ಎಲ್ಲ ಮಾಮೂಲಿ ಎಷ್ಟು ಕಮ್ಮಿ ಹಾಕ್ತಾರೆ. ಇದು ನೋಡಿದರೆ ಮೊಬೈಲಲ್ಲಿ ಅಷ್ಟೇ ಇಷ್ಟು ಕಾಣಿಸ್ತೈತೆ. ಲೈವಾಗಿ ನೋಡಬೇಕಾಗಿತ್ತು. ತುಂಬ ಅಂದರೆ ತುಂಬ ಇತ್ತು. ಅಮ್ಮನ ಪವರ್ ಅಂದರೆ ಪವರು. ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಫುಲ್ ಎಲ್ಲ ಬೂದಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಬೂದಿಯಾಗಿರುತ್ತಾ ಅಂತ. ಇಷ್ಟೊಂದು ಸೌದೆ ಇದೆ. ಇಷ್ಟೆಲ್ಲ ನಿಜವಾಗ್ಲೂ 6 ಗಂಟೆ ಹೊತ್ತಿಗೆ ಬೂದಿಯಾಗಿ ಹೋಗಿರುತ್ತಾ? ಇಷ್ಟಿಷ್ಟು ದಪ್ಪ ಸೌದೆಗಳಿದ್ದಾವೆ. ನೋಡೋಣ ಅಮ್ಮನ ಪವರ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ನೋಡೋಕ್ಕೋಸ್ಕರನೇ ಇವತ್ತು ಈ ದೇವಸ್ಥಾನದ ಹತ್ರನೇ ಉಳ್ಕೊತಾ ಇದ್ದೀವಿ. 35 ವರ್ಷ ಆದಮೇಲೆ